ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬೆಳಿಗ್ಗೆ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ದೆ. ಬೆಣ್ಣೆ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲಿ ಹೇಳಿ, ಎಲ್ಲರಿಗೂ ಇಷ್ಟ. ಅದರಲ್ಲೂ ಹೆಣ್ಮಕ್ಳಿಗೆ ದೋಸೆ, ಮಸಾಲೆ ದೋಸೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಯಾವಾಗಲೂ ದೋಸೆ ಹಿಟ್ಟನ್ನ ಮನೇಲೇ ರೆಡಿ ಮಾಡ್ಕೊತೀನಿ. ನಮ್ಮ ಮನೆಯವ್ರು ಒಂದಿನ 2 ದಿನ ಆದರೆ ಅವರು ಫ್ರಿಜ್ಜಲ್ಲಿ ಇಟ್ಟಿರೋದನ್ನ ಮಾಡಬೇಡ, ಬಿಸಾಕ್ಬಿಡು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅವಾಗವಾಗ ಮಾಡ್ಕೊತಾ ಇರ್ತೀನಿ. ಇದಂತೂ ಸೂಪರಾಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು. ನಾನು ಮೊಬೈಲ್ ಹಾಳಾಗ್ಬಿಟ್ಟಿತ್ತು, ಹಂಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಬಿಸಿಯಾಗಿರೋದ್ರಿಂದ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಮೊದಲೇ ಆಗೋಲ್ಲ. ನಮ್ಮ ಪ್ರಾಣಿ ಊಟ ಮಾಡ್ತಿಲ್ಲ ಸರಿ ಅಂತ ಅಂದ್ಬಿಟ್ಟು ಬ್ರೆಡ್ ರೋಸ್ಟು ಆಮ್ಲೆಟು ಮಾಡ್ಕೊಂಡಿದ್ದೆ. ಸ್ವಲ್ಪ ಸ್ನ್ಯಾಕ್ಸ್ಗೆ ಮಕ್ಳ ಜೊತೆ ತಿಂತಾನೆ ಅಂತ ಅಂದ್ಬಿಟ್ಟು ಬಾಕ್ಸಿಗೆ ಮಾಡಿಕೊಂಡು ಹೋಗಿದ್ದೆ. ಅವನು ಸರಿಯಾಗಿ ಏನೂ ತಿಂತಿಲ್ಲ. ಈಗ ವೆದರ್ ಚೇಂಜ್ ಆಗಿರೋದ್ರಿಂದ ಎಲ್ಲ ಮಕ್ಳಿಗೂ ಜ್ವರ, ನೆಗಡಿ, ಕೋಲ್ಡು ಇದೇ ಆಗಿಬಿಟ್ಟಿದೆ. ಹಾಗಾಗಿ ನನ್ನ ವೀಡಿಯೋನು ಏನೋ ಅಳಕ್ಕೆ ಬೆಳಕ್ಕೆ ಮಾಡ್ತಾ ಇರ್ತೀನಿ, ಅದನ್ನು ನೋಡ್ತಿರಲ್ಲ. ಏನೋ ಒಂಥರ ತುಂಬ ಖುಷಿ. ಯಾಕೆ ಹಾಕಿಲ್ಲ ಅಂತ ಕೇಳಿದಾಗ ಇನ್ನೂ ಖುಷಿ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಇವತ್ತು ಹಾಕೋಣ ಅಂತ ಅಂದ್ಬಿಟ್ಟು ನನ್ನ ತಿಂಡಿ ಬಾಕ್ಸ್ ಇವತ್ತು ಹೀಗಿತ್ತು. ನಮ್ಮ ಮನೆಯವರು ನೇರಳೆ ಹಣ್ಣು ತೊಗೊಂಬಂದಿದ್ರು. ನೇರಳೆ ಹಣ್ಣು ಕಾಸು ಕೊಟ್ಟು ತಿನ್ನಬೇಕು ಅನ್ನೋದೇ ನನಗೆ ಬೇಜಾರು. ಯಾಕೆಂದರೆ ನಾನು ಚಿಕ್ಕವಳಿದ್ದಾಗ ಎಷ್ಟು ತಿಂತಿದ್ದೆ ಅಂದರೆ ಎಲ್ಲ ಎಷ್ಟು ಫ್ರಾಕಲ್ಲೆಲ್ಲ ಹಾಕೊಂಡ್ಬಂದ್ಬಿಡ್ತಿದ್ದೆ. ಅಷ್ಟು ಹಣ್ಣು ಸಿಗೋದು ನಮ್ಮೂರಲ್ಲಿ. ನಾನು ನನ್ನ ತಂಗಿರೆಲ್ಲ ತುಂಬ ದೂರ, ಅದು ಗದ್ದೆ ಇರೋದು. ಅಲ್ಲಿ ಹೋದರೆ ಎಷ್ಟು ಹಣ್ಣು ಸಿಗೋದು ಅಂದರೆ ಅದನ್ನ ಎತ್ಕೊಬರೋಕ್ಕಾಗ್ತಿಲ್ಲ. ನಮ್ಗೆ ಅಷ್ಟು ಹಣ್ಣು ಫ್ರೀಯಾಗಿ ಸಿಗೋದು. ಇವಾಗ ನೋಡಿ ಇಷ್ಟು ಹಣ್ಣಿಗೆ 100 ರೂಪಾಯಿ 50 ರೂಪಾಯಿ ತೊಗೋತಾರೆ. ಅಷ್ಟು ಕಾಸು ಕೊಟ್ಟು ತೊಗೋಬೇಕು. ಹಾಗೆ ಡೇ ಕೇರ್ಗೆ ಹೋಗಿ ನಮ್ಮ ಡೇ ಕೇರ್ ಮಕ್ಕಳು ಇದು ಎಷ್ಟು ಇವನಂತೂ ಸಿಕ್ಕಾಪಟ್ಟೆ ಕ್ಯೂಟು. ಒಂದು ರಾಶಿ ಮಾತಾಡ್ತಾನೆ. ಮನೆ ಹೊರಗಡೆ ಇದ್ದಾಗ ಯಾರ ಹತ್ರನೂ ಏನು ಮಾತಾಡಲ್ಲ. ಒಳಗಡೆ ಬಂದರೆ ಅಷ್ಟು ಮಾತಾಡ್ತಿರ್ತಾನೆ. ತುಂಬಾ ಖುಷಿ ಆಗುತ್ತೆ ಇವನ ಜೊತೆ. ಇವನು ಬಂದಮೇಲಿಂದ ನನಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಮಾತಾಡ್ತಿರ್ತಾನೆ ನನಗೆ. ಇವಳ ಹೆಸರು ವರಲಕ್ಷ್ಮಿ. ಇವಳು ಅಷ್ಟೇ ತುಂಬ ಕ್ಯೂಟು. ಇವನು ಕುಶಾಲು. ತುಂಬ ಕಾಟ ಕೊಡ್ತಾನೆ. ಗಂಡು ಮಕ್ಕಳೆಲ್ಲ ಹಿಂಗೆ ಅಂತ ಅನಿಸುತ್ತೆ. ನಮ್ಮ ಪ್ರಣಿ ಥರನೇ ಇವರಿಬ್ಬರು ಒಂದೇ ಥರ. ಬಟ್ ಆದರೆ ಸ್ವಲ್ಪ ಮುದ್ದಾಗಿ ಹೇಳಿದ್ರೆ ಕೇಳ್ತಾರೆ, ಇಲ್ಲಾಂದರೆ ಏನಾದರೂ ರೇಗಿದ್ರೆ ಜಪ್ಪಾಯ ಅಂದರೂ ಕೇಳಲ್ಲ, ಆ ಥರ. ಇವನು ಸಿದ್ಧ. ಇವನು ಅಷ್ಟೇ ಸಿದ್ಧ. ಇವಳು ಚಿಕ್ಕಿ ಅಂತ. ನನಗೆ ಎಲ್ಲ ಮಕ್ಕಳು ಬ್ಲಾಗ್ ಮಾಡೋಣ, ನನ್ನ ಬ್ಲಾಗಲ್ಲಿ ಮಕ್ಕಳು ಇರಲಿ, ನಮ್ಮ ಜೊತೆ ಇರ್ತಾರಲ್ವ ಯಾವಾಗಲೂ ಅಂತ ಅಂದ್ಬಿಟ್ಟು ಈ ಬ್ಲಾಗ್ನ ಬೆಳಗ್ಗೆ ಮಾಡ್ಕೊಂಡಿದ್ದೆ. ಭವಿಷ್ ಅಂತ ಇವನು. ನಮ್ಮ ಪಾಪು ಮಲ್ಕೊಂಬಿಟ್ಟಿದ್ದ. ಸ್ವಲ್ಪ ಹೊತ್ತಾದರೆ ಅವ್ನು ಮಲ್ಕೊಂಬಿಡ್ತಾನೆ. ಇಲ್ಲಿ ಬಂದಿದ್ದ ತಕ್ಷಣ ಇಲ್ಲೇ ಮಲಗಿಸ್ಬಿಡ್ತೀನಿ ಅವ್ರ ಜೊತೆ. ಇದು ಸಂಗೀತ ಅಂತ. ಹೆಲ್ತ್ ಇಶ್ಯೂಸಿಂದ ಬಂದಿಲ್ಲ, ಇವಾಗ ಬರ್ತಿದ್ದಾಳೆ, ಅದೇ ಖುಷಿ. ಮಕ್ಳಿಗೆಲ್ಲ ಇದು ಗೋಡೆ ಎಲ್ಲ ಖಾಲಿ ಅನ್ನಿಸ್ತಿತ್ತು ನಾನು ಬಂದಾಗ. ನನಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಆ ಥರ ಮಾಡ್ಕೊಂಡಿದ್ದೆ. ABCD 1 2 3 ಮಾತ್ರ ರೆಡಿ ಮಾಡಿದೆ. ಇದು ಹಾಕಿದ್ಮೇಲೆ ಅನ್ನಿಸ್ತು ನನಗೆ ಹಾಕಬೇಕಾಗಿತ್ತಲ್ವ, ನಾವು ಕರ್ನಾಟಕದಲ್ಲಿದ್ದು. ನಾನು ಏನು ಫಸ್ಟ್ ABCD ಮಾಡಿಬಿಟ್ನಲ್ಲ ಅಂತ ಅನ್ನಿಸ್ತಿತ್ತು. ಸರಿ ಇವತ್ತೇ ಅದನ್ನು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು, ಸಂಗೀತ ಇದ್ಲಲ್ವ ಇವತ್ತೇನು ನಂಗೆ ಬರ್ಡನ್ ಆಗಲ್ಲ, ಯಾಕೆ ಭಾಗ್ಯ ಹೆಲ್ಪ್ ಮಾಡ್ತಿದ್ಲು. ಆದ್ರೂ ನಾನು ಇವತ್ತೇ ಮಾಡೋಣ ಅಂತ ಅಂದ್ಬಿಟ್ಟು ಇದು ಚಾರ್ಟ್ ರೆಡಿ ಮಾಡ್ತಾಯಿದ್ದೆ. ತುಂಬಾ ಖುಷಿ ಆಗುತ್ತೆ ನನಗೆ ಈ ಥರ. ಮಕ್ಳಿಗೆಲ್ಲ ಮೊದಲೇ ನನಗೆ ಮಕ್ಳು ಅಂದರೆ ಇಷ್ಟ. ಈಗ ಮಕ್ಳ ಜೊತೆನೇ ಕಳೀತಾ ಇರೋದು ನಂಗೆ ಒಂಥರ ಡೈಲಿ ಒಂಥರ ಏನೋ ಒಂಥರ ಖುಷಿ ಅಂತಲೇ ಅನಿಸುತ್ತೆ. ನಾನು ಬಿಮಲ್ಗೆ ಹೋಗ್ಬೇಕಾದ್ರೆ ನನಗೆ ಏನು ಬೆಳಿಗ್ಗೆ ಆದರೆ ಸಾಕು, ಯಾಕಪ್ಪ ಕೆಲ್ಸಕ್ಕೆ ಹೋಗಬೇಕು ಅಂತ ಅನಿಸೋದು. ಈಗ ಈ ಮಕ್ಳನ್ನ ಯಾವಾಗ ನೋಡಬೇಕು ಅಂತ ಅನಿಸುತ್ತೆ. ಬಿಮಲಲ್ಲಿ ಅಂದರೆ ಬಿಮಲ್ ನನಗೆ ನನ್ನ ಜೀವನನ ಟರ್ನಿಂಗ್ ಪಾಯಿಂಟು. ಅದನ್ನು ನಾನು ಇದು ಮಾಡ್ತಾಯಿಲ್ಲ. ಬಟ್ ಅದು ಪ್ರೆಷರ್ ಹಂಗೆ ಇತ್ತು. ಸ್ಯಾಲ್ರಿ ಕೈ ತುಂಬ ಸ್ಯಾಲ್ರಿ ಸಿಕ್ಕಿದ್ರು ಅಷ್ಟೇ ಪ್ರೆಷರ್ ಇತ್ತು ನನಗಂತೂ ಅಂತಲೇ ಹೇಳ್ಬೋದು. ಅದರಲ್ಲಿ ಸುಮನ್ ಸರ್ ಕೆಲಸ ಕೊಟ್ಟಿದ್ದು. ಫಸ್ಟು ಜಾಯ್ನ್ ಆದಾಗ ಸುಮನ್ ಸರು, ಕೆಲಸ ಬಿಟ್ಟಾಗ ಶಿವಣ್ಣ ಸರು. ನನಗೆ ಇಬ್ಬರೂ ಒಂಥರ ಆಟಿಗೆ ತುಂಬಾ ಹತ್ರ ಆಗ್ತಾರೆ ಅಂತಲೇ ಹೇಳ್ಬೋದು. ಸುಮನ್ ಸರ್ ತುಂಬಾ ಸಾಫ್ಟು, ಶಿವಣ್ಣ ಸರು ಹಾರ್ಡ್ ಆದರೂ ಅವ್ರ ಮನಸ್ಸು ತುಂಬಾ ಸಾಫ್ಟ್ ಅಂತಲೇ ಹೇಳ್ಬೋದು. ಅವ್ರನ್ನ ಇಬ್ಬರೂ ನನಗೆ ಇವತ್ತು ನೆನಪಾಗುತ್ತೆ. ನಾನು ಮತ್ತೆ ಕೆಲಸ ಮಾಡ್ತೀನಾ ಇಲ್ವಾ ಅನ್ನಿಸ್ತಿತ್ತು. ನಾನು ಈ ಥರ ಕೆಲಸ ಮಾಡ್ತೀನಿ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಮುಂದೆ ನಾನು ಏನೂ ವರ್ಕ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಸದ್ಯಕ್ಕೆ ಯಾವುದಾದ್ರೂ ಆಗಲಿ, ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ತುಂಬ ಇಷ್ಟಪಟ್ಟು ಅದಕ್ಕೆ 100% ಕೊಡಬೇಕು. ಆವಾಗಷ್ಟೇ ನಮಗೆ ಖುಷಿ ಕೊಡೋದು ಅಂತಲೇ ಹೇಳ್ತೇನೆ. ಈ ಕೆಲಸ ನನಗೆ ತುಂಬಾ ಇಷ್ಟ ಆಗಿದೆ ಅಂತಲೇ ಹೇಳ್ಬೋದು.
ಕೆಲಸ ಅಂತ ಬಂದಾಗ ಸುಮನ್ ಸರೇ ನೆನಪಾಗ್ತಿತ್ತು. ಇವಾಗ ನಾನು ಕೆಲಸ ಬಿಟ್ಟ ಮೇಲೆ ಶಿವಣ್ಣ ಸರು ತುಂಬ ನೆನಪಾಗ್ತಾರೆ. ಯಾಕಂದರೆ ದೂರ ಆದಮೇಲೆ ಗೊತ್ತಾಗುತ್ತೆ ಅವ್ರದ್ದು. ಸುಮನ್ ಸರ್ ಯಾವತ್ತೂ ಬೈದಿಲ್ಲ. ಸ್ಯಾಲ್ರಿ ಆಗಲಿ ಇನ್ಸೆಂಟಿವ್ ಆಗಲಿ ತುಂಬ ಕೈ ತುಂಬ ಕೊಡೋರು. ಶಿವಣ್ಣ ಸರು ಅಷ್ಟೇ, ಅವರು ಬೈದು ಬಿಡೋರು. ಬೆಳಗ್ಗೆ ಬಂದಿದ ತಕ್ಷಣ ಇರಿಟೇಟ್ ಆಗಿಬಿಡೋದು, ಆಮೇಲೆ ಅಪ್ಪಾಜಿ ಬಂದ್ರೋ ಮಾಡ್ರೋ ಅಂತ ಅನ್ನೋರು. ಇವಾಗ ಗೊತ್ತಾಗ್ತಿದೆ ನಮಗೆ ಅವರ ವ್ಯಾಲ್ಯೂ ಏನು ಅಂತ. ಅವರು ಸುಮ್ಮನೆ ಅರ್ಚಾಡ್ಬಿಡ್ತಾರೆ ಅಷ್ಟೇ. ಅವ್ರಿಗೆ ಸೈಲೆಂಟಾಗಿ ಹೇಳೋದು ಅದೆಲ್ಲ ಗೊತ್ತಿಲ್ಲ. ಅವ್ರ ಒಬ್ಬೊಬ್ಬರು ನೇಚರ್, ಎಲ್ಲರ ನೇಚರು ಒಂದೇ ಥರ ಇರಲ್ಲ. ಒಬ್ಬೊಬ್ರದ್ದು ಒಂದೊಂದು ಥರ. ಒಬ್ಬೊಬ್ಬರು ಸೈಲೆಂಟಾಗಿ ಹೇಳಿ ಮಾಡಿಸ್ಕೋತಾರೆ, ಒಬ್ಬೊಬ್ಬರು ಸ್ವಲ್ಪ ಆ ಥರ. ಹಾಗಾಗಿ ಇಬ್ಬರೂ ತುಂಬಾ ಇಷ್ಟ ಆಗ್ತಾರೆ. ಅವ್ರನ್ನ ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ. ಇನ್ನೂ ಒಂದಷ್ಟು ಜನ ಇದ್ದಾರೆ. ವಿನಯ್ ಸರು, ರಾಘವೇಂದ್ರ ಸರು, ಪಾಲ್ ಸರು, JP ಸರು, ಇವರೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಹಂಗಾಗಿ ಇನ್ನು ಪೀಣ್ಯದಲ್ಲಿದ್ದಾಗ ಸುವಿ ಸರು ಅಷ್ಟೇ ತುಂಬಾ ನೆನಪಾಗ್ತಾರೆ ನನಗೆ. ಅವರು ಸೇಲ್ಸಲ್ಲಿ ಇದ್ದಿದ್ದು. ನಾವು ಹೆಣ್ಮಕ್ಳು ಸ್ವಲ್ಪ ಕಡಿಮೆ, ಗಂಡು ಮಕ್ಕಳೇ ಇದ್ದಿದ್ದು ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ. ಹಂಗಾಗಿ ಹೆಣ್ಮಕ್ಳು ಪರ್ಸ್ನಲಾಗಿಯೂ ಅಷ್ಟೇ, ಆಫೀಷಿಯಲಾಗೂ ಅಷ್ಟೇ ಕೆಲಸದಲ್ಲೂ ತುಂಬಾ ಸಪೋರ್ಟ್ ಮಾಡೋರು. ಹೆಣ್ಮಕ್ಳು ಹಂಗಿರಬೇಕು ಆ ಥರ ಎಲ್ಲ ಹೇಳೋರು. ಅದೆಲ್ಲ ನೆನಪಾಗುತ್ತೆ. ಆಮೇಲೆ ಬನಶಂಕರಿಗೆ ಏನಾದರೂ ಮೀಟಿಂಗ್ ಇದ್ದರೆ ನಮಗೇನು ಕೊಡದೆ ತಿಂತಾನೇ ಇರಲಿಲ್ಲ ಅವರು. ಅವ್ರ ಬಾಕ್ಸ್ ಎಲ್ಲ, ನನ್ನ ಬಾಕ್ಸ್ ಇದೆ ತಿನ್ನಮ್ಮ, ಊಟ ತಂದಿರಲ್ಲ, ಹೋಟೆಲೆಲ್ಲ ತಿನ್ನಬೇಡ, ಮೊದಲೇ ಸಣ್ಣ ಇದೆಯಾ ಅಂದ್ಬಿಟ್ಟು ಅವ್ರ ಬಾಕ್ಸನ್ನು ನಾವು ತುಂಬ ಸಲ ತಿಂದಿದ್ದೀವಿ. ಮಧ್ಯಾಹ್ನ ಎಲ್ಲ ಜೊತೇಲಿ ಕುತ್ಕೊಂಡೇ ಊಟ ಮಾಡ್ತಿದ್ದಿದ್ದು. ನಾನು, ಮಂಜು ಅಣ್ಣ, ಗುಡ್ದಳ್ಳಿ, ಸಿದ್ದಪ್ಪಣ್ಣ, ಅವರೆಲ್ಲ ನಂಗೆ ತುಂಬ ನೆನಪಾಗ್ತಾರೆ. ಇನ್ನು ಅವಿನಾಶ್, ಅಪರೂಪಕ್ಕೆ ಅವರು ಬರೋರು ಊಟ ಮಾಡಬೇಕಾದ್ರೆ. ತುಂಬಾ ಇವರೆಲ್ಲ ಒಂಥರ ನೆನಪು. ಅದೆಲ್ಲ ಮತ್ತೆ ಸಿಗಲ್ಲ. ಲೈಫು ಹೊರ್ಟೋಗಿರೋದು ಯಾವುದು ಸಿಗಲ್ಲ. ಅದಕ್ಕೆ ಆ ಕ್ಷಣ, ಆ ನಿಮಿಷನಷ್ಟೇ ಎಂಜಾಯ್ ಮಾಡಬೇಕು. ಬರೀ ಎಲ್ಲನೂ ಕಳೆದೋಗಿರೋ ನೆನಪುಗಳಷ್ಟಾಗೆ ಉಳಿದಿರುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಡೇ ಇಲ್ಲಿ ವರ್ಕ್ ಮಾಡ್ತಿರೋದು ನನಗೆ ಏನೋ ಅದಕ್ಕಿಂತ ಖುಷಿ ಅಂತ ನಾನು ಯಾವುದು ಹೇಳೋಕ್ಕಾಗಲ್ಲ. ಯಾಕಂದರೆ ನನ್ನ ಜೀವನನ ರೂಪಿಸಿರೋದೇ ಬಿಮಲ್ಲು. ಹಾಗಾಗಿ ಅದಕ್ಕೆ ನಾನು ಯಾವಾಗಲೂ ಋಣಿಯಾಗಿರಬೇಕು ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.